ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚೌಡಯ್ಯ ದಾನಾಪುರ ಎಂಬ ಗ್ರಾಮದಲ್ಲಿದ್ದೇವೆ. ನಮಗೆ ಇವತ್ತಿನ ಕಂತಿನಲ್ಲಿ ನಾವು ಇದಕ್ಕಿಂತ ಮೊದಲು ನಾವು ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಗೆ ಹೋಗಿದ್ವಿ. ಅಲ್ಲಿರುವಂತಹ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಅವರು ನಮಗೆ ಶ್ರೀ ವಿಶ್ವನಾಥ್ ನಂದಿನಾಥ್ ಒಡೆಯರ್ ಅವರ ಸಂಪರ್ಕ ಕೊಟ್ಟರು. ಇವರು ಒಂದು ಅದ್ಭುತವಾದ ಎರೆಹುಳು ಘಟಕನ ಮಾಡಿದ್ದಾರೆ. ಅದನ್ನು ವಾಣಿಜ್ಯಿಕವಾಗಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಈ ರೀತಿ ಒಂದು ಯೋಚನೆ ಅವ್ರಿಗೆ ಏನಕ್ಕೆ ಬಂತು, ಎರೆಹುಳು ಘಟಕ ಇವರು ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಇವರಿಗೆ ಏನಾದರೂ ಮೊದಲೇ ಆ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ತಯಾರಿ ಮಾಡ್ತಿದ್ರಾ, ಅಥವಾ ಇವ್ರೇನಾದರೂ ತರಬೇತಿಗಳನ್ನು ತಗೊಂಡು ಈ ರೀತಿ ಒಂದು ಇದು ಪ್ರೊಡಕ್ಷನಿಗೆ ಬಂದ್ರ, ಆಮೇಲೆ ಒಬ್ಬ ರೈತ ಈ ರೀತಿ ಒಂದು ಎರೆಹುಳ ಘಟಕನ ಮಾಡಿ ವಾಣಿಜ್ಯಿಕವಾಗಿ ಅಂದ್ರೆ ಕಮರ್ಷಿಯಲ್ ಲೆವೆಲಲ್ಲಿ ಮಾಡಿ ಇದರಿಂದ ಒಂದು ಆದಾಯವನ್ನು ತಗೋಬಹುದಾ, ಏನಾದರೂ ಆಪರ್ಚುನಿಟಿ ಇದೆಯಾ ಈ ರೀತಿ ಮಾಡೋದ್ರಿಂದ? ಯಾಕಂದ್ರೆ ನಮ್ಮ RSK ಅಂತಲ್ಲೆಲ್ಲ ಹೋದ್ರೆ ನಮ್ಗೆ 110ರಿಂದ 140 ರೂಪಾಯಿ ಒಳಗಡೆನೆ ನಮ್ಗೆ ಒಂದು 50 kg ಒಂದು ಎರೆಗೊಬ್ಬರ ಸಿಕ್ಬಿಡತ್ತೆ. ಮೇಲ್ನೋಟಕ್ಕೆ ಇವರಿಗೆ ಮಾತಾಡಿಸಿದಾಗ ನಾನು 400 ರೂಪಾಯಿ ಕೊಡ್ತೀನಿ ಒಂದು ಎರೆಹುಳು ಗೊಬ್ಬರ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇದೆಲ್ಲ ವರ್ಕೌಟ್ ಆಗತ್ತಾ ಇವರಿಗೆ ಅನ್ನುವ ಎಲ್ಲಾ ಮಾಹಿತಿಗಳನ್ನ ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್, ನಾವು ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಗೆ ಹೋಗಿದ್ವಿ ಸರ್. ಅಲ್ಲಿರುವಂಥ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಸರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವು ಒಂದು ಅದ್ಭುತವಾದ ಎರೆಹುಳ ಘಟಕನ ಮಾಡ್ತಾ ಇದ್ದೀರಾ. ನಿಮ್ಮ ತೋಟಕ್ಕೆ ಬಳಸೋದೇ ಅದಲ್ಲದೆ ನೀವು ಬೇರೆಯವರಿಗೂ ಕೂಡ ಮಾರಾಟ ಮಾಡ್ತಾ ಇದ್ದೀರಾ. ಅದರಲ್ಲೂ ಜಯ ಆರ್ಗಾನಿಕ್ಸ್ ಅಂತ ಅವ್ರು ಏನೋ ಹೇಳ್ತಾ ಇದ್ರು. ಹಾಗೆ ನಮಗೆ ಕ್ಯೂರಿಯಾಸಿಟಿ ಬಂತು ಸರ್, ಇವ್ರು ಏನು ಮಾಡ್ತಾ ಇದ್ದಾರೆ, ರೈತರ ಮಟ್ಟದಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತು ನಮಗೂ ಕುತೂಹಲ ಆಯಿತು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಿಗೆ ಈ ಎರೆಹುಳು ಕುರಿತು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಹೇಳ್ತೀರಾ ಸರ್? ನಾನು ಹೇಳ್ತೀನಿ ನೋಡಿ. 2017-16ರಲ್ಲಿ ನಾವು ಸುಮ್ಮನೆ ಭೂಮಿಯಲ್ಲಿ ಉಳುಮೆ ಮಾಡ್ತಾ ವರ್ಕ್ ಮಾಡ್ತಾ ಇರ್ತಿದ್ವಿ. ಮೊದಲಿಂದನೂ ಕೃಷಿಕರೇ ನಾವು. ಕೃಷಿ ಅಂದ್ರೆ ನಮ್ದೇನು ರಿವರ್ ಬೆಡ್ ಏರಿಯಾ, ಆದ್ರಿಂದ ನಮಗೆ ಅಷ್ಟು ಆದಾಯ ಬರ್ತಿದ್ದಿಲ್ಲ. ಯಾಕಂದ್ರೆ ಪ್ರತಿ 6 ತಿಂಗಳಿಗೆ ಒಂದು ಟೈಮ್ ಒಂದೇ ಬೆಳೆ ನಮ್ದು, ಎರಡನೇ ಬೆಳೆ ಮಾಡ್ತಿದ್ದಿಲ್ಲ ನಾವು. ಯಾಕಂದ್ರೆ ರಿವರ್ ಬೆಡ್ ಬೇರೆ ಆದ್ರಿಂದ ನದಿ ಫ್ಲಡ್ ಬರ್ತಿತ್ತು, ಎಲ್ಲ ವೇಸ್ಟ್ ಆಗ್ತಿತ್ತು. ಮಹಾಪುರ ಬರ್ತಿತ್ತು. 2016-17ರಲ್ಲಿ ಏನು ಜಯ ಆರ್ಗ್ಯಾನಿಕ್ ಅನ್ನೋ ಒಂದು ಸಂಸ್ಥೆ ರೈತ ಸಾವಯವ ಕೃಷಿ ಮಾಡಲಿ ಅಂದು ಅವರು ಹಾವೇರಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ರು. ಆ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಜಯ ಆರ್ಗಾನಿಕ್ ಏನ್ ಸರ್ ಅದು ಜಯ ಆರ್ಗ್ಯಾನಿಕ್ ಅಂದ್ರೆ ಒಂದು NGO, ಸುಮಂಗಲಿ ಸೇವಾಶ್ರಮ ಮತ್ತು ಜಯ ಆರ್ಗ್ಯಾನಿಕ್ ಅಂತ ಅವರಿಬ್ಬರು ಸೇರ್ಕೊಂಡು ಈ ಒಂದು ಯೋಜನೆ ಮಾಡಿದ್ರು. ಈ ಯೋಜನೆಯಲ್ಲಿ ರೈತ ಸಾವಯವ ಕೃಷಿ ಮಾಡಿ ಸಾವಯವದಿಂದ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬ ರೈತನಿಗೂ ಮಾಡಿಸಿದ್ರು. ಅದು ಒಬ್ಬ ರೈತಗೆ 11,000 ಅದನ್ನು ಅವರೇ ಲೋನ್ ಕೊಟ್ಟು ಅವರು ವರ್ಮ್ಸ್ ಖರೀದಿ ಮಾಡಬೇಕು, ಕಾಂಪೋಸ್ಟನ್ನು ರೈತ ತನ್ನ ಭೂಮಿಗೆ ಬಳಸ್ಕೋಬೇಕು, ಸಾವಯವ ಕೃಷಿ ಮಾಡಲಿ ಅನ್ನೋ ಒಂದು ಧ್ಯೇಯದಿಂದ ಮಾಡಿದ್ರು. ಅವರು ಅದು NGO ಮೋಟಿವ್ ಇತ್ತದ. ಬರೋಣ ಸರ್ ಇದಕ್ಕೆ. ಇದಕ್ಕಿಂತ ಮೊದಲು ನಿಮ್ದು ತೋಟ ಇತ್ತಾ ಸರ್? ಇದೆ ತೋಟ ಅಂದ್ರೇನು ಗೋಂಜ ಮೆಕ್ಕೆಜೋಳ ಹಾಕೋದು ಈ ಥರ ಇತ್ತು ಅಷ್ಟೇ. ಅವಾಗೆಲ್ಲ ನಾವು ಅದನ್ನ ಅಷ್ಟೇ ಮಾಡ್ತಿದ್ವಿ. ಇತ್ತೀಚೆಗೆ ನಾವು ಇವನ್ನೆಲ್ಲ ಅವನ್ನೆಲ್ಲ ಮಾಡಿದ್ದೀನಿ. ಎಷ್ಟು ಎಕರೆ ಇದೆ? ಟೋಟಲ್ 4 ಎಕರೆ. 4 ಎಕರೆದಲ್ಲಿ 300 ತೇಗದ ಮರ ಇದೆ, 100 ತೆಂಗಿನ ಮರಗಳಿದೆ, ಒಂದು 12 ಮಾವಿನ ಮರ ಇದೆ, ಒಂದು 10 ಸಪೋಟ, ಒಂದಿಷ್ಟು ನಿಂಬೆ, ಕರಿಬೇವು, ಇವನ್ನೆಲ್ಲ ಮನೆಗೆ ಬೇಕಾದಷ್ಟು. ಆಮೇಲೆ ಸ್ವಲ್ಪ ಅಡಿಕೆ ನರ್ಸರಿ, ಒಂದು ದೊಡ್ಡ ದನದ ಕೊಟ್ಟಿಗೆ, ಅವನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಒಂದು ಟ್ಯಾಕ್ಟರು ಉಳುಮೆಗೆ ಬೇಕು. ಒಂದು ಮೊದಲು ಬೇರೆ ಎಲ್ಲಿ ವರ್ಕ್ ಮಾಡಿಲ್ಲ? ಇಲ್ಲ ಜಯ ಆರ್ಗ್ಯಾನಿಕ್ ಅಲ್ಲೇ ನಾನು ನಂತರ ಅವರು ಬಂದ ನಂತರ ಜಯ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದಾಗ ನಾವು ಒಟ್ಟು 1084 ಜನ ಇದ್ವಿ. 1084 ಜನರಲ್ಲಿ ನಾನು ಈ ಎರೆಹುಳು ತಯಾರಿಕೆ ಘಟಕ ಗೊತ್ತಿದ್ದಿಲ್ಲ ನಮಗೆ, ಮೊದಲು ಗೊತ್ತೇ ಇದ್ದಿಲ್ಲ. ಅವರು ಒಬ್ಬ ರೈತನಿಗೆ 3 ತಿಂಗಳ ತರಬೇತಿ ಪ್ಲಸ್ ಕಿಟ್ಗಳು ಕೊಟ್ಟು ತರಬೇತಿ ಕೊಟ್ಟು ಕಾಂಪೋಸ್ಟ್ ತಯಾರು ಮಾಡೋವರೆಗೂ ಅವರು ರೆಡಿ ಮಾಡಿ ತರಬೇತಿಗಳನ್ನ ಎಲ್ಲವೂ ಅವರೇ ಕೊಟ್ಟರು. ಆ ಟೈಮಲ್ಲಿ ಕೆಲವೊಬ್ಬರು ರೈತರು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಂದು ಬ್ಯಾಚ್ ಅಂದರೆ 3 ತಿಂಗಳು ಅಂತ 4 ತಿಂಗಳು ಇದ್ದಿದ್ದು ಒಂದು ಬ್ಯಾಚ್ ಅಂತೀವಿ ನಾವು. ಒಂದು ಕ್ರಾಪ್ಗೆ 4 ತಿಂಗಳು ಬೇಕಿದೆ. ಒಂದು ರೆಡಿ ಆಯ್ತು ಅಂದ್ರೆ ಒಂದು ಕ್ರಾಪ್ ಅಂತೀವಿ. ಆ ಟೈಮಲ್ಲಿ ಚೆನ್ನಾಗಿ ಮಾಡಿದ್ರು. ನಂತರ ಏನಾಯಿತು, ಒಮ್ಮೆಗೆ ಯಾವುದೋ ಮಾರ್ಕೆಟಿಂಗ್ ಇದು ಇರಲ್ಲ. ಎಷ್ಟೋ ಜನ ರೈತರು ಈ ಬೆಡ್ಡನ್ನು ತೆಗೆದು ಬಣಿವೆ ಮೇಲೆ ಹಾಕೋದು, ಟ್ಯಾಕ್ಟ್ರಿ ಮೇಲೆ ಹಾಕೋದು ಮಾಡ್ತಾಯಿದ್ರು. ಎಲ್ಲರೂ ಬಂದಾಗ್ಬಿಟ್ರು. ನಾನು ಒಬ್ಬನು ಉಳಿದೆ ಅವಾಗ.
ನನಗೆ ಆ ಜಯ ಆರ್ಗ್ಯಾನಿಕ್ ಸಂಸ್ಥೆದವರು ಒಂದು ಟೈಮ್ ಫೋನ್ ಮಾಡಿ ಕರೆ ಮಾಡಿದರು. ನೀವು ಬೆಡ್ ಇದೆನಾ ತೆಗೆದಿದ್ದೀರಾ? ಇದೆ ಮೇಡಮ್. ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಅದೇ ಹಾರ್ಟಿಕಲ್ಚರಲ್ಲಿ ಒಬ್ಬರು SADH DK ಹರೀಶ್ ಅಂತ ಇದ್ರು. ನಾನು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಆ್ಯಕ್ಚುಲಿ ಹೇಳ್ಕೊಂಡು ನಾನು ತೆಗಿಬೇಕು, ಎಲ್ಲರೂ ತೆಗೆದಾರ, ನನಗೂ ಬೇಡ ಅಂತಂದು. ಅವ್ರು ಏನು ಹೇಳಿದ್ರು, ಬೇಡ ಸ್ವಾಮಿ ಇದು ಹಾಗೇ ಇರಲಿ, ಮುಂದೆ ನೋಡೋಣ ಅಂತಂದು ಹೇಳಿ ಅದನ್ನು ಹಾಗೆ ಇಟ್ಟು ಅಂದು ಸ್ವಲ್ಪ ದಿನದಲ್ಲೇ ಮತ್ತೆ ಮೇಡಮ್ ಫೋನ್ ಮಾಡಿದಾಗ ನಾನು ಮತ್ತೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ನಿಮ್ಮ ಹತ್ರ ಎರೆಹುಳ ಇದೆನಾ? ಎರೆಹುಳ ಇದೆ. ಎಷ್ಟು ಕೊಡ್ತೀರಾ? ಎಷ್ಟು ಬೆಡ್ ಇದೆ? ನನ್ನ ಹತ್ರ ಈಗ ಆಲ್ರೆಡಿ 9 ಬೆಡ್ ಇದೆ ಮೇಡಮ್. ಎಷ್ಟು ಕೊಡ್ತೀರಾ ವರ್ಮ್ಸನ್ನು? ಕನಿಷ್ಠ ನನಗೆ ಅವ್ರು ಕೇಳಿದ್ದು ವರ್ಮ್ಸ್, ಹುಳುಗಳನ್ನೇ ಕೇಳಿದ್ದು. ಕಾಂಪೋಸ್ಟ್ ಬೇರೆ, ಮತ್ತೆ ಅದು ಬೇರೆ. ಕಾಂಪೋಸ್ಟ್ ಕೇಳಲ್ಲ ಅವರು, ವರ್ಮ್ಸ್ ಅಷ್ಟೇ ಅವ್ರಿಗೆ. ಅವ್ರದ್ದು ವರ್ಮ್ಸ್ ಅಂದರೆ ಅವರು ಆ ಸಂಸ್ಥೆಯಿಂದ ರೈತರಿಗೆ ಒಟ್ಟು ಸಾವಯವ ಕೃಷಿ ಮಾಡಲಿಕ್ಕೆ ಕನಕಪುರ, ರಾಮನಗರ, ಕುಶಾಲನಗರ, HD ಕೋಟೆ, ಗುಂಡ್ಲುಪೇಟೆ ಇಲ್ಲೆಲ್ಲ ಮಾಡಿಸ್ತಾರೆ ವರ್ಮ್ಸ್ ಇದನ್ನು. ಅವರು ಎರೆಹುಳ ಗೊಬ್ಬರ ಪ್ರಾಜೆಕ್ಟನ್ನು ಈ ಕಡೆ ಬೀದರ್, ಗುಲ್ಬರ್ಗ ಈ ಕಡೆನೂ ಮಾಡಿಸಿದ್ದಾರೆ. ಅಲ್ಲಿಗೆ ವರ್ಮ್ಸ್ ಬೇಕಾದಾಗ ನಾನೇ ಸಪ್ಲೈ ಮಾಡ್ತೀನಿ ಅವರಿಗೆ. ಅವರು ಅವಾಗ ಫೋನ್ ಮಾಡಿದಾಗ 9 ಬೆಡ್ ಇದೆ ಮೇಡಮ್ ಹಿಂಗೆ ಅಂದೆ. 2 ಕ್ವಿಂಟಲ್ ವರ್ಮ್ಸ್ ತೊಗೊಂಡು ಹೋದೆ. ಅವ್ರಿಗೆ ಖುಷಿಯಾಗಿ ಮತ್ತೆ ನನಗೆ 10 ಬೆಡ್ ಕೊಟ್ಟರು. ಇನ್ಮೇಲೆ ಅವರು ನಮ್ಮ ಒಂದು ಒಪ್ಪಂದ ಆಯಿತು, ನಮ್ಮ ಸಂಸ್ಥೆ ಇರೋವರೆಗೂ ನೀನು ಎರೆಹುಳ ಸಪ್ಲೈ ಮಾಡುವಂತ. ಅವರಿಗೆ ನಾವು ಒಂದು ರೀಸನೇಬಲ್ ರೇಟ್ಗೆ ವರ್ಮ್ ಸಪ್ಲೈ ಮಾಡ್ತೀನಿ. ಈಗಲೂ ಸಹಿತ ಈಗ ಇಲ್ಲಿ ಕಾರವಾರ, ಯಲ್ಲಾಪುರ ಅಲ್ಲೆಲ್ಲ ಮಾಡಿಸಿದ್ದಾರೆ. ಅವ್ರಿಗೆ ಕೊಟ್ಕೊಂತ ಬಂದೆ. ನಾನು ಹೋಗ್ತಾ ಹೋಗ್ತಾ ಜನಪರಿಚಯ ಆಯಿತು ನನಗೆ. ಜನಪರಿಚಯ ಆದಮೇಲೆ ನಾನು ಇನ್ನೂ ಜಾಸ್ತಿ ಮಾಡಬೇಕು ಅಂತ. ಈಗ KVKಗೆ ಸಂಪರ್ಕ ಹೇಗೆ? ಅದನ್ನೇ ಹೇಳ್ತೀನಿ ಕೇಳಿ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸಂಪರ್ಕ ಜಾಸ್ತಿ ಆದಂಗೆ ಏನಾಯಿತು, KVK ಅದೇ DK ಹರೀಶ್ ಅನ್ನೋ ವ್ಯಕ್ತಿಗಳು KVKಗೆ ಹೋದ್ರು. ಅವಾಗ ಅವ್ರದ್ದು MSc ಅಗ್ರಿ ಆಗಿತ್ತು. KVKಗೆ ಹೋದ್ಮೇಲೆ ಒಂದು ಟೈಮ್ ಇಲ್ಲೇ ಊಟಕ್ಕೆ ಬಂದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಬಂದಾಗ ನಮ್ಮದು ಚೆಂಡು ಹೂವು, ಹೈನುಗಾರಿಕೆ ಎಲ್ಲ ನೋಡಿ ಸಮಗ್ರ ಕೃಷಿಗೆ ನಮ್ಮ ಮಿಸ್ಸಸ್ಗೆ ಒಂದು ಅವಾರ್ಡ್ ಕೊಟ್ಟರು, ಜಿಲ್ಲಾ ಯುವ ಕೃಷಿ ಮೇಳೆ ಅಂತ. ಆ ಅವಾರ್ಡ್ ಬಂದಾಗ ಆ ನಂತರ ನನಗೆಲ್ಲ KVKಗಳು ಪರಿಚಯ ಆದವು. ಆನಂತರ ಇವರೆಲ್ಲರೂ ಏನಾಯಿದ್ರು, ಟ್ರಾನ್ಸ್ಫರ್ ಆದ್ರವಾಗ ಇವರು 5 ಜನ ಇದ್ದರು, ಸಂತೋಷು, ಕುಮಾರು, DK ಹರೀಶ್ ಅಂತ. ಅವರು 5 ಜನನೂ ಕೆಲವೊಂದು ಯೂನಿವರ್ಸಿಟಿಗೆ ಹೋಗ್ಬಿಟ್ರು. ಅವಾಗ 5 KVKಗಳು ನನಗೆ ಸಂಪರ್ಕ ಸಾಧನೆ ಮಾಡಲಿಕ್ಕಾಯ್ತು. ಅನಂತರ ಇಲ್ಲಿ ನನಗೆ ಹಾವೇರಿ, ರಾಣೆಬೆನ್ನೂರು, ಹಿರೇಕೆರೂರು ತೋಟಗಾರಿಕಾ ಇಲಾಖೆ ಮೊದಲಿಂದನೂ ಸಂಪರ್ಕದಲ್ಲಿದ್ದೆ. ಆನಂತರ ಅದು ಇನ್ನೂ ಜಾಸ್ತಿ ಆಗೋಯ್ತು. ಅನಂತರ ನನಗೆ ಮಾರ್ಕೆಟ್ ಇನ್ನೂ ಮಾಡ್ಬೇಕನ್ನೋ ಆಸೆದಿಂದ ಇದನ್ನು ಮಾಡಿದ್ದೆ. ಫಸ್ಟ್ ಬೆಡ್ ಸಿಸ್ಟಮ್ ಮಾಡಿ ಎಕ್ಸ್ಟೆಂಡ್ ಮಾಡಿದ್ರೆ ಅವಾಗ DK ಹರೀಶ್ ಅವರು ಒಂದು ಹತ್ರ ಕರ್ಕೊಂಡೋಗಿ ನನಗೆ ತೆರೆದ ಪದ್ಧತಿ ಮಾಡ್ರಿ ಸ್ವಾಮಿರ ಅಂತಂದೇಳಿ ಪಾಪ ಅವರು ಇದನ್ನೆಲ್ಲ ತೋರಿಸಿ ನನಗೆ ಈ ಥರ ಅವ್ರು ನಿಂತ್ಕೊಂಡಿದ್ದು ಮಾಡಿಕೊಟ್ಟು ಇದನ್ನೆಲ್ಲ ಮಾಡಿಸಿದ್ರು ಅವರು. ಅವಾಗಿಂದ ಇದಕ್ಕೆ ಬರೋಣ ಸರ್. ಎರೆಹುಳು ಪರ್ಟಿಕ್ಯುಲರ್ ಆಗಿ ಎರೆಹುಳು ಉತ್ಪಾದನೆ ಹೇಗೆ ಮಾಡೋದು, ತೆರೆದ ಇದರಲ್ಲಿ ತೊಟ್ಟಿಯಲ್ಲಿ ಮಾಡೋದಕ್ಕೂ ಬರೋಣ ಸರ್. ಹಾಗಾಗಿ ನಿಮಗೆ ಒಂದು ಆಪರ್ಚುನಿಟಿ ಕಂಡಿತು ಈ ಸರ್. ಇದು ಮಾರುಕಟ್ಟೆ ವ್ಯವಸ್ಥೆ, ಇದು ಒಂದು ಬಿಸ್ನೆಸ್ ಮಾಡಲ್ ಆಗಿ ಮಾಡ್ಬೋದಾ? ಮಾಡ್ಬೋದು. ಹೇಗೆ ಮಾಡ್ಬೋದು ಸರ್? ಇದನ್ನ ಬಿಸ್ನೆಸ್ ಪರ್ಪಸ್ ಮಾಡ್ಬೋದು. ಏಕೆಂದರೆ ಜನಸಂಪರ್ಕ ನಾವು ಇಟ್ಕೋಬೇಕು. KVK ತೋಟಗಾರಿಕಾ ಇಲಾಖೆ, ಅಗ್ರಿಕಲ್ಚರ್ ಆಫೀಸ್ಗಳಲ್ಲಿ ನಾವು ಜನಸಂಪರ್ಕ ಹೊಂದಿದಾಗ ಅಧಿಕಾರಿಗಳ ಸಂಪರ್ಕ ಮೇನ್. ಅವರು ರೈತರು ಕೇಳಕ್ಕೆ ಹೋದಾಗ ನಮ್ಮ ಹತ್ರ ರೈತರು ಇಂತಲ್ಲಿದೆ ಹೋಗಿ ಅಂತಂದು ಹೇಳ್ತಾರೆ. ಅವಾಗ ನಮಗೆ ಜನಸಂಪರ್ಕ ಆಗುತ್ತೆ, ನಮ್ಮ ಮಾರುಕಟ್ಟೆ ಉತ್ತೇಜನ ಸಿಗುತ್ತೆ. ಓಕೆ ಸರ್. ಸರ್ ಈಗ ಮೇಜರ್ ಆಗಿ ನೀವು ಹೇಳಿದ್ರಿ ನಾನು ಕಾಂಪೋಸ್ಟ್ ಮಾಡ್ತೀನಿ, ಹುಳುಗಳನ್ನು ಕೂಡ ಮಾರಾಟ ಮಾಡ್ತೀನಿ ಅಂತ. ಈಗ ರೈತರು ಬರೀ ಇವೆರಡನ್ನೂ ಮಾಡ್ಬೋದಾ? ಎರಡು ಮಾಡ್ಬೋದು. ಓಕೆ. ನಾವು ಕಾಂಪೋಸ್ಟ್ ವರ್ಮ್ಸ್ ಸೇಲ್ ಆಗುತ್ತೆ ಅಂತ ಭಾವನೆನೇ ಇಟ್ಕೋಬಾರ್ದು. ಕೇಳಿದ್ರೆ ತಕ್ಕೊಡೋದು, ಇಲ್ಲಾಂದ್ರೆ ಮತ್ತೆ ಆ ಕಡೆ ಬೇರೆ ತೊಟ್ಟಿ ರೆಡಿ ಮಾಡ್ಕೋಬೇಕು. ಆ ವರ್ಮ್ಸ್ ಅನ್ನು ಅದಕ್ಕೆ ಹಾಕಬೇಕು, ಬೇಗ ಗೊಬ್ಬರ ಆಗುತ್ತಲ್ಲ. ಸ್ವಲ್ಪ ಹುಳ ಇದ್ದಾಗ ಲೇಟಾಗಿ ಕಾಂಪೋಸ್ಟ್ ರೆಡಿ ಆಗುತ್ತೆ, ಜಾಸ್ತಿ ಹುಳ ಇದ್ದಾಗ ಬೇಗ ಗೊಬ್ಬರ ಆಗಿಬಿಡುತ್ತೆ. ಅಷ್ಟೇ, ಬೇಗ ಗೊಬ್ಬರನೂ ಆಗುತ್ತಲ್ಲ. ವರ್ಮ್ಸ್ ಕೇಳಿದಾಗ ತೆಗೆದುಕೊಡೋದು ಅಷ್ಟೇ ಕೆಲಸ. ನಾನು ಅದಕ್ಕೇನು ಮಾಡ್ತೀನಿ ಗೊತ್ತಾ, 25 ಬೆಡ್ಗೆ ಫುಲ್ಲು ವರ್ಮ್ಸ್ ಬಿಟ್ಟಿರ್ತೀವಿ, ಇನ್ನು 25 ಬೆಡ್ಗೆ ಹಾಫ್ ಬಿಟ್ಟಿರ್ತೀವಿ. ಯಾಕಂದ್ರೆ ಇದನ್ನು ಅರ್ಧ ತುಂಬಿಸಿರ್ತೀವಿ. ಯಾಕೆ ಅಂದರೆ ಯಾರಾದರೂ ವರ್ಮ್ಸ್ ಕೇಳಿದ್ರೆ ಬೇಗ ತಕ್ಕೊಳ್ಳಿಕ್ಕೆ ಅರ್ಧ ಇದ್ದದ್ದು ಬೇಗ ಈಸಿ ಆಗುತ್ತೆ. ಹಾಗಾಗಿ ನೀವು ಆ ರೀತಿ ಮಾಡ್ತೀವಿ. 2 ಟೈಪ್ ಮಾಡ್ತೀನಿ ನಾವು. ಸ್ವಲ್ಪ ಫುಲ್ ಮಾಡಿರ್ತೀವಿ, ಸ್ವಲ್ಪ ಮಾಡಿರ್ತೀವಿ. ಸರ್ ಈಗ ಈ ಭಾಗದಲ್ಲಿ ಸರ್ ನೀವು ಹೇಳಿದ್ರಿ ಜಯ ಆರ್ಗಾನಿಕ್ಸ್ ಅನ್ನೋರು ಬರೀ ನಿಮ್ಮ ಒಬ್ಬರಿಗೆ ಅಲ್ಲ, ನಿಮ್ಮ ಜೊತೆಗೆ ಸಾಕಷ್ಟು ರೈತರಿಗೆ ಅವರು ಟ್ರೈನಿಂಗ್ ತರಬೇತಿಗಳನ್ನು ಕೊಟ್ಟಿದ್ರು. ಮುಖ್ಯ ಕಾರಣ ಏನಾಗಿತ್ತು ಸರ್? ಅದು ನಿಮ್ಮ ತರ ಯೋಚನೆ ಯಾರಿಗೂ ಯಾಕಿರ್ಲಿಲ್ಲ? ಏನಾಗಿತ್ತು? ಅದು ಅವರ ಭಾವನೆಗಳಲ್ಲ, ಅದನ್ನ ನಾನು ಹೇಳಿಕ್ಕಾಗಲ್ಲ. ಅದ ನಂತರ ಸಹಿತ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಈಗ 2 ವರ್ಷದಿಂದ ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಯವರು ಸಹಿತ ನಮ್ಮ ಊರಲ್ಲಿ ಒಂದು 100 ಜನಕ್ಕೆ ಎರೆಹುಳ ತೊಟ್ಟಿ ಕೊಟ್ಟರು. 100 ಜನಕ್ಕೆ ಎರೆಹುಳ ತೊಟ್ಟಿ, ಆಮೇಲೆ ಜೀವಾಮೃತ ಮಾಡಲಿಕ್ಕೆ ಅವನ್ನೆಲ್ಲ ಡ್ರಮ್ ಅವನ್ನೆಲ್ಲ ಕೊಟ್ಟರು ಸಹಿತ ನಮ್ಮಲ್ಲಿ ರೈತರು ಯಾರು ಮಾಡಲಿಲ್ಲ. ರೈತ ಶ್ರಮ ವಹಿಸಲ್ಲ, ರೆಡಿ ತರಬೇಕು ಅಂತಾನೆ ಅಷ್ಟೇ. ಈ RSK ಅಂತಲ್ಲಿ ತಂದು ಮಾಡ್ತಿರ್ತಾರೆ ಅಷ್ಟೇ. ನಮ್ಮ ನಿಜವಾಗ್ಲೂ KVKದವ್ರು ನಮ್ಮ ಊರನ್ನು 3 ವರ್ಷಕ್ಕೆ ದತ್ತಕ್ಕೆ ತೊಗೊಂಡಿದ್ರು.
ಆ ಟೈಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತೊಟ್ಟೆ, ಒಂದು ಡ್ರಮ್ಮು, ಸಾವಯವ ಕೃಷಿ ಮಾಡಲಿಕ್ಕೆ ಸೆಣಬು ಬಿತ್ತಲಿಕ್ಕೆ, ಟ್ರೈಕೋಡರ್ಮಾ, ಸುಡಮನಸ್ಸು ಎಲ್ಲವೂ ಕೊಟ್ಟರು ಸಹಿತ ಜಯ ಆರ್ಗ್ಯಾನಿಕ್ 1080 ಜನ ಕೊಟ್ಟರು. ಇವ್ರು ಒಂದು ಊರಿಗೆ ಬರೀ 100 ಬೆಡ್ ಕೊಟ್ಟರು ಯಾರು ಮಾಡಲಿಲ್ಲ. ಅವ್ರು ಕೊಟ್ಟಂಥ ಬೆಡ್ ಇದೆ ಅಲ್ಲಿ ಒಬ್ಬನು ಯಾವನು ವಾಪಸ್ ತಂದು ಕೊಟ್ಟಿದ್ದಾನೆ ನೋಡ್ರಿ, ಅದು ಕಟ್ಟಾಗಿದೆ. ಆ ಥರ ರೈತ ಮಾಡಲ್ಲ. ಅವನಿಗೇನೋ ರೆಡಿ ಇದ್ದಿದ್ದು ಹೊಲದಲ್ಲಿ ಸಾಕಷ್ಟು ಕೆಲಸ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಅಂದರೆ, ರೈತ ಕೈಯಿಂದ ಸಗಣಿ ತೆಗಿಲಿಕ್ಕೆ ರೆಡಿ ಇಲ್ಲ ಇವತ್ತು ಅಷ್ಟೇ. ಅದನ್ನ ಸಗಣಿ ಮುಟ್ಲಿಕ್ಕೆ ರೆಡಿ ಇಲ್ಲ, ಪೇಷನ್ಸ್ ಇಲ್ಲ ಅಷ್ಟೇ, ತಾಳ್ಮೆ ಇಲ್ಲ. ಈಗೆಲ್ಲ ಸ್ವಲ್ಪ ವಾಣಿಜ್ಯ ಕಡೆಗೆ, ವಾಣಿಜ್ಯ ಬೆಳೆಗಳ ಕಡೆಗೆ ಜಾಸ್ತಿ ಒಟ್ಟು ಏನಾದ್ರೆ ಕೆಮಿಕಲ್ ಪರ್ಪೋಸೇ ಮಾಡ್ತಾನೆ ವಿನಃ ಆರ್ಗ್ಯಾನಿಕ್ ಮಾಡ್ಬೇಕನ್ನೋ ಭಾವನೆ ಯಾರಿಗಿಲ್ಲ. ಹೌದೌದು. ನಾವು ಇದನ್ನ ಮಾಡ್ತಾ ನನಗೇನಾಯ್ತು ರೀ, ಅದನ್ನೇ ಹೇಳ್ತೀನಲ್ಲ, ನನಗೆ ಮಾರುಕಟ್ಟೆ ಜಾಸ್ತಿ ಆಯ್ತು. ಹೆಂಗಂದ್ರೆ ಅದೇ KVK ಪರಿಚಯದಿಂದ ಈ ಗರ್ಕಿನ್ ಕಂಪ್ನಿಗಳು ಒಂದು ಸೀಸನ್ಗೆ ಅಂದರೆ ಏಪ್ರಿಲ್ ಸೀಸನ್ಗೆ ಮಾತ್ರ ಖರೀದಿ ಮಾಡ್ತಾರೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸರ್, ಈಗ ನೀವು ಇದನ್ನ ನೀವು ಹೇಳಿದ್ರಿ, ಅವರು ಆರ್ಗ್ಯಾನಿಕ್ ಕಂಪ್ನಿದವರು ನಿಮಗೆ ಎಲ್ಲ ಕೊಟ್ಟು ಮಾಡಿದ್ರು. ಅದಾದ್ಮೇಲೆ ರೈತರೆಲ್ಲ ಬಿಡ್ತಾ ಹೋದ್ರು ಸರ್. ಹೌದೌದು. ಅವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು ಸರ್? ನನ್ನ ಮನಸ್ಥಿತಿ, ನಾನು ಭಾಳ ಬೇಜಾರಾಗಿದ್ದೆ. ಅದೇ ನಾನು ಭಾಳ ಬೇಜಾರ, ನಾನು ತೆಗೆದು ಬಿಡೋಣ. ಅವಾಗ ಅದೇ ಹೇಳಿದ್ನಲ್ಲ ನಿಮಗೆ, SADH ಅವರು DK ಹರೀಶ ಅವ್ರು ಏನು ಹೇಳಿದ್ರು, ಸ್ವಾಮಿರ ಇದು ಮುಂದೆ ಹೇಳಿಕ್ಕಾಗಲ್ಲ, ಆರ್ಗ್ಯಾನಿಕ್ಕೇ ಬರುತ್ತೆ, ನೀವು ಹಾಗೆ ಇಟ್ಕೊಳ್ಳಿ, ನಿಮ್ಮ ಹೊಲಕ್ಕೆ ಯೂಸ್ ಮಾಡಿ, ನಾವಿರೋವರೆಗೂ ರೈತರಿಗೆ ಹೇಳ್ತಾ ಇರ್ತೀನಿ, ಮುಂದೆ ನೋಡೋಣ ಅಂತಂದು ಹೇಳಿದರು. ನಾನು ಇಟ್ಕೊಂಡ ನಂತರ ಅದೇ ಜಯ ಆರ್ಗ್ಯಾನಿಕ್ನವ್ರು ಮತ್ತೆ ನನಗೆ ಫೋನ್ ಮಾಡಿದರು. ನಾನು ವರ್ಮ್ಸು ಸಪ್ಲೈ ಮಾಡಲಿಕ್ಕೆ ಅಲ್ಲಿಂದ ಮತ್ತೆ ಅಗ್ರಿಮೆಂಟ್ ಮಾಡ್ಕೊಂಡೆ. ನಾನು ಆ ಸಂಸ್ಥೆ ಇರೋವರೆಗೂ ಅವ್ರಿಗೆ 250 ರೂಪೀಸ್ ಪರ್ kg ವರ್ಮ್ಸ್ ಸಪ್ಲೈ ಮಾಡೋ ಅಂತಂದು ಹೇಳಿದರು. ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೆ. ಬಟ್ ಕರೋನಾ ಬಂದಮೇಲೆ ಏನಾಯಿತು, 2 ವರ್ಷ ಆ ಸಂಸ್ಥೆ ನಿಲ್ಲಾಗ್ಬಿಡ್ತು. ಮತ್ತೆ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಈ ಸಿರ್ಸಿ ಯಲ್ಲಾಪುರದಲ್ಲಿ ಮಾಡಿಸಿದ್ದಾರೆ. ಮೊನ್ನೆ ಒಂದು 13 ಕ್ವಿಂಟಲ್ ವರ್ಮ್ಸ್ ಕೊಟ್ಟು ಬಂದಿದ್ದೀನಿ. ಮತ್ತೆ ಇವಾಗ ಮತ್ತೆ 1500 ಬೆಡ್ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಮಂತಲ್ಲಿ ಮತ್ತೆ ಅವ್ರಿಗೆ ವರ್ಮ್ ಸಪ್ಲೈ ಮಾಡ್ತಾ ಇರ್ತೀನಿ ನಾನು. ಅವ್ರು ಜಯ ಆರ್ಗ್ಯಾನಿಕ್ನ ಮೇನ್ ನಮಗೆ ವರ್ಮ್ಸಿಗೆ ಮಾತ್ರ ಒಂದು ಆಪರ್ಚುನಿಟಿ ಆಗಿದೆ. ಹೌದೌದು. ಆಮೇಲೆ ಇಲ್ಲಿ ಹುಳುಗಳಿಗೆ ಕಾಂಪೋಸ್ಟನ್ನು ನನಗೆ ಸಮಸ್ಯೆ ಇಲ್ಲ. ಯಾಕಂದರೆ ಯಾರಾದರೂ ಕೇಳ್ತಾರೆ, ತೊಗೊಂಡು ಹೋಗ್ತಿರ್ತಾರೆ. ಅದ್ರ ಬಗ್ಗೆ ನಾನು ವಿಚಾರನೇ ಮಾಡಲ್ಲ. ಯಾಕಂದರೆ ಇತ್ತು ಅಂದರೆ ಕಾಂಪೋಸ್ಟ್ ಇದ್ದರೆ ಕೊಟ್ಬಿಡ್ತೀವಿ. ನಮಗೆ ಆ ಸಮಯದಲ್ಲಿ ಒಂದು ಆಪರ್ಚುನಿಟಿ ಇದೆ, ಇಟ್ಕೊಂಡು ನೋಡೋಣ ಇಟ್ಟು ಈಗ ಇಷ್ಟು ಡೆವಲಪ್ ಆಗಿದೆ. ಇದನ್ನ ಹೆಚ್ಚು ಮಾಡ್ತಾ ಬಂದೆ ನಾನು, ಇನ್ನೂ ಮಾಡ್ತಾ ಇದ್ದೀನಿ. ಯಾಕಂದರೆ NRIGಯಲ್ಲಿ ತೊಟ್ಟಿ ಪದ್ಧತಿ ಅಂದರೆ ಈ ಸಿಮೆಂಟಿನೂ ಮಾಡಿಸ್ಬೇಕನ್ನೋ ಆಸೆ ಭಾಳಿದೆ. ಅದನ್ನು ನೆಕ್ಸ್ಟ್ ವೀಕಲ್ಲಿ ಅದನ್ನು ಮಾಡ್ತಾ, ಆ ಕಡೆ ಅದಕ್ಕೆ ಜಾಗ ಖಾಲಿ ಬಿಟ್ಟಿದ್ದೀನಲ್ಲ, ಅದನ್ನು ಮಾಡ್ತಾ ಇದ್ದೀನಿ. ಇನ್ನೂ ಹಸುಗಳು ಮೊದಲು ಮಾಡ್ಲಿಕ್ಕೆ ಒಬ್ಬನೇ ಇದ್ದೆ, ಈಗ ಲೇಬರ್ ಬರ್ತಾ ಇದ್ದಾರೆ. ಹಸುಗಳನ್ನು ಇನ್ನೂ ಮೊದಲು 10 ಇದ್ದವ್ರೆ ಹಸು ಮಾಡಲಿದ್ದಕ್ಕೆ ಅವ್ನು ತೆಗೆದು ಬರೀ 3 ಇಟ್ಕೊಂಡಿದ್ದೀನಿ. ಇವಾಗ ಅಷ್ಟು ದೊಡ್ಡ ದನ ಮನೆ ಕಟ್ಟಿಸಿದ್ದೀನಿ. ಈ ನೀವು ಸಿಮೆಂಟಿನ ತೊಟ್ಟಿ ಅಂತ ಹೇಳಿದ್ರಲ್ಲ ಸರ್, ಈ ಸಿಮೆಂಟಿನ ತೊಟ್ಟಿಯಲ್ಲೂ ಮಾಡೋದಕ್ಕೂ ಈ ಪ್ಲಾಸ್ಟಿಕ್ ತೊಟ್ಟಿಯಲ್ಲೂ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಆಗುತ್ತೆ? ಈ ಪ್ಲಾಸ್ಟಿಕ್ ತೊಟ್ಟಿನ ನಾವು ಎಲ್ಲಿ ಬೇಕಲ್ಲಿ ಹಾಕೋಬಹುದು. ಮನೆ ಹಿತ್ತಲದಲ್ಲೇ ಹಾಕೋಬಹುದು, ಮನೆ ಮುಂದ್ಗಡೆ ಒಂದು ಮರ ಇತ್ತಂದ್ರೆ ಮರದ ನೆರಳಲ್ಲಿ ಹಾಕೋಬಹುದು, ಬೇಡದಾಗ ಅದನ್ನು ಎಲ್ಲಾದರೂ ಒಯ್ದಿಡ್ಬೋದು. ಆದರೆ ಸಿಮೆಂಟಿನ ತೊಟ್ಟಿ ಮಾಡಿದಾಗ ಏನಾಗುತ್ತೆ, ಪರ್ಮನೆಂಟ್ ಅದು
ಅದನ್ನು ತೆಗೆದು ವೇಸ್ಟ್ ಆಗುತ್ತೆ, ತೆಗೆದ್ರೆ ಅದು ಪರ್ಮನೆಂಟ್ ಆಗುತ್ತೆ. ಕೊನೆಗೆ ಅದನ್ನು ದನಕ್ಕೆ ಹೌಸು ನೀರು ಕುಡಿಸ್ಲಿಕ್ಕೆ ಮಾಡ್ಬೇಕಾಗುತ್ತೆ ಅಷ್ಟೇ. ಅದ್ರ ಬದಲು ನಾವು ಈ ಥರ ಮಾಡೋದ್ರಿಂದ ನಾವು ಒಳ್ಳೆಯದು. ಇದು ಎಲ್ಲಾದರೂ ಬೇಡ ಇತ್ತಂದ್ರೆ ಮತ್ತೆ ಬೇರೆ ಕಡೆ ಮಾಡ್ಬೋದು, ಆ ಜಾಗ ವೇಸ್ಟ್ ಆಗಲ್ಲ ನಮಗೆ. ಸಿಮೆಂಟಿಂದ ಆದರೆ ಕೆಳಗಡೆ ಎಲ್ಲ ಸಿಮೆಂಟ್ ಮಾಡಿರ್ತೀವಿ, ಆ ಜಾಗ ವೇಸ್ಟ್ ಆಗಿಬಿಡುತ್ತೆ, ಜಾಗ ವೇಸ್ಟ್ ಆಗುತ್ತೆ. ಆಮೇಲೆ ಆ ಸ್ಟ್ರಕ್ಚರ್ ಮೂವ್ ಮಾಡಲ್ಲ. ಅದಕ್ಕಾಗಿ ನಾನು ಅವನ್ನೂ ಒಂದು 4 ಮಾಡೋಣ ಅಂತ ಟ್ರಯಲ್ ನೋಡೋಣ. ಈಗ KVK ಕಡೆಯಿಂದ ಏನಾದರೂ ಸ್ಕೀಮ್ಗಳಲ್ಲಿ ನಿಮ್ಗೆ ಏನಾದರೂ ಇಲ್ಲ ನಾನು ಯಾವುದೇ ಇಲ್ಲ ನಾನು ಯಾವುದೇ ರೀತಿಯಿಂದನೂ ಸರ್ಕಾರದ ಸೌಲಭ್ಯಗಳನ್ನು ತೊಗೊಂಡಿಲ್ಲ. ಜಯ ಆರ್ಗ್ಯಾನಿಕ್ನರಿ ಏನು ಫಸ್ಟಿಗೆ ಮಾಡಿದ್ರಲ್ಲ ಅದನ್ನೇ ನಾನು ಅದರಿಂದನೇ ಈ ಥರ ಡೆವಲಪ್ ಮಾಡ್ತಾ ಹೋದೆ. ಆಮೇಲೆ ಈ KVK ಸಂಪರ್ಕ, ತೋಟಗಾರಿಕಾ ಸಂಪರ್ಕಗಳಿಂದ ನಾವು ಈಸಿ ಆಗಿದೆ. ಅವರಿಂದ ಮಾರ್ಕೆಟಿಂಗ್ ಸ್ಕೀಮ್ ತಗೊಂಡಿಲ್ಲ, ಬಟ್ ನಿಮ್ಮ ಇಂಡೈರೆಕ್ಟ್ಲಿ ನಿಮ್ಮ ಮಾರ್ಕೆಟಿಂಗ್. ಆಮೇಲೆ ಅವ್ರ ಸಲಹೆಗಳು ಚೆನ್ನಾಗಿರುತ್ತೆ. KVKದವರು ನಾವು ಅವ್ರ ಹತ್ರ ಏನು ತೊಗೊಳ್ಳಿಲ್ಲದ್ರು ಅಲ್ಲಿ ಬಂದಂಥ ತರಬೇತಿದಾರರಿಗೆ ಇಲ್ಲಿ ಕರ್ಕೊಂಬಂದು ನಮ್ಮ ಕಡೆಯಿಂದ ತರಬೇತಿ ಕೊಡಿಸ್ತಾರೆ. ಅವರು ತರಬೇತಿ ಕೊಡಿಸ್ತಾರೆ, ಆ ರೀತಿ ಎಲ್ಲ ಮಾಡ್ತಾರೆ. ಎಕ್ಸ್ಟೆನ್ಷನ್ ವರ್ಕ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆನಂತರ ಈಗ ನಾನೇ ಮಾಡ್ಬೇಕು ಅನ್ನಂಗಿಲ್ರಿ. ಈಗ ನಮ್ಮ ಮಿಸ್ಸಸ್ಸಿಗೂ 2019ರಲ್ಲಿ ಯುವ ಕೃಷಿ ಮೇಳ ಅವಾರ್ಡ್ ಬಂತಲ್ಲ, ಅವ್ರದ್ದು ಜಯ ಆರ್ಗ್ಯಾನಿಕಲ್ಲಿ ತರಬೇತಿ ಆಗಿದೆ. ಅವರು ಅದನ್ನ ತರಬೇತಿನೂ ಕೊಡ್ತಾರೆ, ಪ್ಲಸ್ ಇಲ್ಲಿ ಕೆಲಸನೂ ಅವರು ಮಾಡಿಸ್ತಿರ್ತಾರೆ. ನಾನು ಹೆಚ್ಚಾಗಿ ವರ್ಮ್ಸ್ ತೊಗೊಂಡು ಹೋದಾಗ ಮತ್ತೆ ಇಲ್ಲಿ ಕೆಲಸ ಮಾಡಿಸ್ತಾರೆ ಅವರಲ್ಲ. ಅವ್ರಿಗೂ ವಿಜ್ಞಾನ ಕೇಂದ್ರ ಸಂಪರ್ಕ ಇದೆ. ಅವರು ವಿಜ್ಞಾನ ಕೇಂದ್ರದಿಂದ 15 ದಿನಕ್ಕೊಂದು ಟೈಮ್ ಬರ್ತಾರೆ. ಹೌದು, ಪ್ರತಿ 15 ದಿನಕ್ಕೊಂದು ಟೈಮ್ ಕೃಷಿ ವಿಜ್ಞಾನ ಕೇಂದ್ರದವ್ರು ಬಂದಿರ್ತಾರೆ. ಯಾಕಂದ್ರೆ ತರಬೇತಿದಾರನಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ತರಬೇತಿ ಕೊಡಿಸಿ ಇವನ್ನೆಲ್ಲ ತೋರಿಸೋದು ಅವನ್ನೆಲ್ಲ ಮಾಡ್ತಾರೆ. ಸರ್, ಈಗ ಇನ್ನೊಂದು ನನಗೆ ಏನು ಪ್ರಶ್ನೆ ಬಂತು ಅಂತಂದ್ರೆ, ಈಗ RSK ಅಂತಲ್ಲಿ ಹೋದ್ರೆ 50 kg ಬ್ಯಾಗಿಗೆಲ್ಲ ಒಂದು 140-50 ರೂಪಾಯಿ ಅಂದ್ರೆ ಆ ಸರೌಂಡಿಂಗ್ ಅಲ್ಲೇ ದುಡ್ಡಿಗೆ ಕೊಡ್ತಾರೆ. ಈ ನೀವೇನ್ ಮಾಡ್ತಾ ಇದ್ರೆ ಅದು ಇದಕ್ಕಿಂತ ಹೆಚ್ಚಿರುತ್ತೆ. ಹೌದ್ರಿ. ಇದು ಹೆಂಗೆ ನೀವು ವರ್ಕೌಟ್ ಮಾಡ್ತೀರಾ? ಇದು ಹೆಂಗೆ ಕಾಂಪಿಟೇಷನ್ ಅದೇ ಆಗಲ್ವಾ? ಹೆಂಗೆ ತಿಳಿದಂತ ರೈತ ಏನ್ ಮಾಡ್ತಾನೆ ಗೊತ್ತಾ, RSKದಲ್ಲಿ ಅದು ಎಷ್ಟು ದಿನದ ಏನಪ್ಪ ಕಾಂಪೋಸ್ಟು 110 ರೂಪಾಯಿಗೆ ಸಿಗುತ್ತೆ ಅಂದ್ಕೊಂಡು ನಮ್ಮ ಹತ್ರ ಬರ್ತಾನೆ. ಇತ್ತಲ ಏನು ಬೇಡ, ಯಾವುದಾದ್ರೂ ಎರೆಹುಳು ಗೊಬ್ಬರನೇ ಅಂತಂದು 110 ಕೊಟ್ಟು ಬಂದ್ಬಿಡೋಣಪ್ಪ ಸುಮ್ಮನೆ ಯಾಕೆ ಅನ್ನೋ ಭಾವನೆಯಿಂದ ಅವನು ತರ್ತಾನೆ. ಅದು ಕಾಂಪೋಸ್ಟ್ ಅದು ಎರೆಹುಳು ಗೊಬ್ಬರನೇ ಅಂತಂದ ಕೊಡ್ತಾರೆ ಅವರು. ವರ್ಮಿ ಕಾಂಪೋಸ್ಟ್ ಅಂತಾನೆ ಕೊಡ್ತಾರೆ. ನಮ್ಮ ಹತ್ರ ತಿಳಿದಂತನೂ ನಮ್ಮ ಹತ್ರ ತೊಗೊಂಡು ಹೋಗ್ತಾನೆ. ಯಾಕಂದ್ರೆ ಇದರಲ್ಲಿ ಹುಳ ಇರುತ್ತೆ, ಮೊಟ್ಟೆ ಇರುತ್ತೆ, ಒರಿಜಿನಲ್ ಅನ್ನೋ ಒಂದು ಭಾವನೆ ಇರುತ್ತೆ. ಇದು ಕಣ್ಣಾರೆ ನೋಡಿ ತೊಗೊಂಡು ಹೋಗ್ತಾನೆ, ಪರೀಕ್ಷೆ ಮಾಡಿ ತೊಗೊಂಡು ಹೋಗ್ತಾನೆ. ಅದಕ್ಕೆ ನಾವು KVK ಶಿಫಾರಸ್ ಪ್ರಕಾರ ಟ್ರೈಕೋಡರ್ಮಾ, ಸುಡಮನಸ್ಸು ಎಲ್ಲವೂ ಹಾಕಿ ಅವನಿಗೆ ಅವ್ರಿಗೆ ಪರ್ಸೆಂಟೇಜ್ ಮೇಲೆ ಹಾಕಿ ಪ್ಯಾಕ್ ಮಾಡ್ತೀವಿ ನಾವು. ಆದ್ರೆ ಅಲ್ಲಿ ಅದು ಏನಿರುತ್ತೆ ಅನ್ನೋದು ಗೊತ್ತಿರಲ್ಲ. ಅಂದ್ರೆ ಅವನಿಗೇನು ಕಮ್ಮಿ ರೇಟ್ ಬೇಕು, ಕಡಿಮೆ ರೇಟ್. ಅದು 110 ರೂಪಾಯಿ ಸಿಕ್ತಲ್ಲ, ಇಲ್ಲಿ ಯಾಕೆ 450 ರೂಪಾಯಿ ಕೊಡಬೇಕು ಅಂತ 4 ಚೀಲ ಸಿಗುತ್ತೆ ನನಗೆ ಅನ್ನೋ ಭಾವನೆ ಇರುತ್ತೆ ರೈತನಿಗೆ. ನಮ್ಗೆ ಇನ್ನೊಂದೇನಂದ್ರೆ ಸರ್ಕಾರನೇ ನಮ್ಮ ಹತ್ರ ಖರೀದಿ ಮಾಡಿದರೆ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಭಯ ಇಲ್ದಂಗೆ ಕಾಂಪೋಸ್ಟ್ ತಯಾರು ಮಾಡ್ಬೋದು. ಅರ್ಥ ಆಯ್ತಾ? ಆದ್ರೆ ಸರ್ಕಾರ ಇದನ್ನ ತಯಾರು ಮಾಡಲ್ಲ, ಖರೀದಿ ಮಾಡಲ್ಲ. ಅವ್ರು ಹೇಳ್ತಾರೆ ಅಷ್ಟೇ. ಅಂದ್ರೆ ಅವ್ರು ಖರೀದಿ ಮಾಡಿ ಏನ್ ಮಾಡೋದು, ರೈತನೇ ಮಾಡ್ಕೊಳ್ಳಿ ಅನ್ನೋ ಭಾವನೆ ಅವ್ರಿಗಿದೆ. ಆದ್ರೆ ರೈತ ಅದನ್ನ ರೈತರಿಂದ ರೈತರಿಗೆ, ಅದು ಸರ್ಕಾರದ್ದು ಇದ್ರ ಬಗ್ಗೆ ಒಂದು ಮಾರ್ಕೆಟ್ ಆಗ್ಬಿಟ್ರೆ ಇದನ್ನ ಮಾಡಿದ್ದು ನಮ್ಗೊಂದು ಸಾರ್ಥಕ ಆಗುತ್ತೆ. ಓಕೆ ಸರ್, ಇದು ಒಂದ್ ಸೈಡ್ ನೀವು ಕಾಂಪೋಸ್ಟ್ ಹೇಳಿದ್ರಿ, RSKದು ನಿಮ್ದಕ್ಕೆ ಏನ್ ಕಾಂಪಿಟೇಷನ್ ಹೇಗ್ ಸರಿದೂಗಿಸ್ತಿದ್ರ. ಯಾಕಂದ್ರೆ ನೀವು ಕಣ್ಣಾರೆ ಗುಣಮಟ್ಟ ನೀವು ಕ್ವಾಲಿಟಿ ಕೊಡೋದ್ರಿಂದ ಇದನ್ನೇ ರೈತ ತಗೊಂಡು ಹೋಗ್ತಾನೆ ಅಂತ ನೀವು ಹೇಳಿದ್ರಿ. ಈಗ ಇದು ಕಾಂಪೋಸ್ಟ್ ಆಯ್ತು ಸರ್, ಹುಳುಗಳ ಬಗ್ಗೆ ಏನು? ಹುಳುಕ್ಕೆ ಕಾಂಪಿಟೇಷನ್ ಅನ್ನೋದೇ ಇಲ್ರಿ. ಯಾಕಂದ್ರೆ ನಾನು ಸಾಮಾನ್ಯವಾಗಿ ನಮ್ಮ ಜಿಲ್ಲಾದಲ್ಲಿ ನಾನು ಒಬ್ಬನೇ. ಬೇಕಂದ್ರೆ ರೈತರು ಇಲ್ಲಿಗೆ ಬರ್ತಾರೆ. ಯಾಕಂದ್ರೆ ಅಲ್ಲಿ ಹಾವೇರಿ ಜಿಲ್ಲಾದಲ್ಲಿ ಎಲ್ಲೇ ಹಾರ್ಟಿಕಲ್ಚರ್ ಆಫೀಸ್ಗೆ ಹೋದ್ರು, ಕೃಷಿ ಕೇಂದ್ರಕ್ಕೆ ಹೋದ್ರು ಅಥವಾ ಅಗ್ರಿಕಲ್ಚರ್ ಆಫೀಸ್ಗೆ ಹೋದ್ರು ನಮ್ಮ ಹೆಸರು ಹೇಳ್ತಾರೆ. ಅವನು KG 2 kg ಈಸಿಯಾಗಿ ತೆಗೆದು ಕೊಟ್ಬಿಡ್ತೀವಿ ನಾವು. ಅವ ಬಂದು ಅಲ್ಲಿ ಬರ್ತೀನಿ ಅಂತ ಫೋನ್ ಮಾಡಿದಾಗ ನಾವು ತೆಗೆದು ಕೊಟ್ಬಿಡ್ತೀವಿ ಅವ್ರಿಗೆ ಅಷ್ಟೇ. ಬಲ್ಕಾಗಿ ಅಂದರೆ ನಮ್ಮ ಜಯ ಆರ್ಗ್ಯಾನಿಕ್ ಬಿಟ್ಟರೆ ಯಾರು ತೊಗೊಳಲ್ಲ. ಓಕೆ, ಹುಳುಗಳಿಗೆ ಇದೇ ಇಷ್ಟೇ ಡೇಟು ಏನಿರಲ್ಲ. ಅದು ಬದುಕದೇ ಸ್ವಲ್ಪ ದಿವಸ ಬದುಕ್ತಿರುತ್ತೆ. ಅಷ್ಟರಲ್ಲೇ ತನ್ನ ಜೀವಿತಾವಧಿಯಲ್ಲಿ ಅದು ಮೊಟ್ಟೆ ಎಷ್ಟು ಇಡಬೇಕು ಅಷ್ಟು ಇಡುತ್ತೆ. ಆ ಮೊಟ್ಟೆಗಳು ಮರಿ ಮಾಡ್ತಾ ಮಲ್ಟಿಪ್ಲೈ ಆಗ್ತಾ ಹೋಗುತ್ತದೆ. ಅದು 21 ದಿನಕ್ಕೆ ಮತ್ತೆ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವ್ನು ಮತ್ತು ಅಲ್ಲಿ ಹೊಲದಲ್ಲಿ ಅವ್ರ ಕಾಳಜಿ ಎಷ್ಟು ಮಾಡ್ತಾರೆ ಅದ್ರ ಅಷ್ಟು ಡೆವಲಪ್ ಆಗ್ತಾವೆ. ಸರ್, ಈಗ ನಿಮ್ಮ ಹತ್ರ ಇರುವಂತ ಹುಳುಗಳು ಯಾವುದು ಸರ್? ಯುಟಿಲಿಸ್ ಯುಜಿನಿಯಾ ಅಂತ ನಮ್ಮ ಧಾರವಾಡ ಯೂನಿವರ್ಸಿಟಿಯವ್ರ ಶಿಫಾರಸ್. ಅದು ನಮ್ಮ ಜಯ ಆರ್ಗ್ಯಾನಿಕ್ ಅಲ್ಲಿ ಅದನ್ನೇ ಕೊಡೋದು ಎಲ್ಲರಿಗೂ. ಹೌದು, ಯುಟಿಲಿಸ್ ಯುಜಿನಿಯಾನೇ ಕೊಡ್ತಾರೆ. ವಿಶೇಷ ಏನಿಲ್ಲ ಸರ್, ಅದು ಕಸನ ತಿಂದು ರಸ ಬೇಗ ಮಾಡುತ್ತೆ, ಫಾಸ್ಟ್ ಆಗಿ ತಿನ್ನುತ್ತೆ, ಅದು ಬೇಗ ಮಲ್ಟಿಪ್ಲೈ ಆಗ್ತಾ ಬರುತ್ತೆ. ನಾವೀಗ ಒಂದು ತೊಟ್ಟಿಗೆ ಕನಿಷ್ಠ 2 kg ವರ್ಮ್ಸ್ ಬಿಟ್ಟು 1.5 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ನಾವು ಆ ತೊಟ್ಟಿಲಿ ಕನಿಷ್ಠ 40 kg ವರ್ಮ್ಸ್ ತೆಗಿಬೋದು. ಅದು ನಮ್ಮಲ್ಲಿ ಕೆಲವೊಬ್ಬರು ರೈತರು 90 kg ವರೆಗೂ ಕೊಟ್ಟಿದ್ದಾರೆ ಫಸ್ಟ್ ಟೈಮ್. ನಂತರ ಅವರೆಲ್ಲ ತೆಗೆದ್ರು ಬಿಡ್ರಿ. ಈಗ ನಾವು ಕನಿಷ್ಠ ಒಂದು ತೊಟ್ಟಿಯಲ್ಲಿ ಬಿಟ್ಟು 40-60 ದಿನಕ್ಕೆ ನಾವು ಒಂದು 50 kg ವರೆಗೂ ವರ್ಮ್ಸ್ ತೆಗಿತೀವಿ. ಮಾರ್ಕೆಟೇ ಇರಬೇಕು, ವರ್ಮ್ಸ್ ಅಷ್ಟೇ, ಮಾರ್ಕೆಟೇ ಇಲ್ಲ ಅಷ್ಟೇ. ಅದಕ್ಕೆ
ಸರ್ ಈಗ ಫಸ್ಟು ನೀವು ಎಷ್ಟು ತೊಟ್ಟಿಗಳಿಂದ ಸ್ಟಾರ್ಟ್ ಮಾಡಿದ್ರೆ ಈಗ ಟೋಟಲಾಗಿ ಎಷ್ಟು ತೊಟ್ಟಿಗಳಿದಾವೆ ನಿಮ್ಮದು? ನಾವು ಫಸ್ಟ್ಗೆ ನೋಡ್ರಿ ನಾವು 3 ಮೆಂಬರ್ಸ್, ನಮ್ಮ ತಾಯಿ ನಮ್ಮ ಮಿಸ್ಸಸ್ಸು ನಮಗೆ 9 ತೊಟ್ಟಿ ಸ್ಟಾರ್ಟ್ ಮಾಡಿದ್ವಿ ನಾವು. 9 ಆದ ನಂತರ ಈಗ ನಮ್ಮದು 48 ತೊಟ್ಟಿ ಇದೆ. ಅಷ್ಟೇ ಜಾಗದಲ್ಲಿ ತೆರೆದ ಪದ್ಧತಿ ಒಂದು ಮಾಡಿದ್ದೀವಿ. ಓಪನ್ ಜಾಗದಲ್ಲಿ ತೆರೆದ ಪದ್ಧತಿ ಇದೆ. ಈ ತೊಟ್ಟಿ ಪದ್ಧತಿ ತೊರೆದ ಪದ್ಧತಿಯಲ್ಲಿ ತೆರೆದ ಪದ್ಧತಿಗೆ ಏನು ಮಾಡ್ತೀವಿ, ಮೊದಲೇ ವೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಿ ನಾವು. ಮೊದಲೇ ವೇಸ್ಟ್ ರೆಡಿ ಮಾಡ್ಕೊಂಡು ಅಲ್ಲೆಲ್ಲ ಹಾಕಿ ಅದಕ್ಕೆ ನೀರು ಸೆಗಣಿ ಎಲ್ಲ ಹಾಕಿ ವರ್ಮ್ಸ್ ಬಿಟ್ಟು ಜಟ್ ಆನ್ ಮಾಡ್ತೀವಿ. ಇಲ್ಲಿ ಆ ಥರ ಇರಲ್ಲ. ತೊಟ್ಟಿ ಪದ್ಧತಿಯಲ್ಲಿ ಒಂದು ಲೇಯರ್ ವೇಸ್ಟು ಸೆಗಣಿ ನೀರು ಮಾಡಿ ಹಾಕ್ತೀವಿ, 1 ಲೇಯರ್ ವೇಸ್ಟು ಸೆಗಣಿ ನೀರು ಮಾಡಿ ಹಾಕೋದು, 1 ಲೇಯರ್ ವೇಸ್ಟು ಸೆಗಣಿ ನೀರು ಮಾಡಿ ಹಾಕಿ ಒಂದು 3-4 ಡೇಸ್ ಆದ ನೀರು ಹಿಡಿತಾ ಇರ್ತೀವಿ. 3 ಲೇಯರ್ ಹಾಕ್ತೀವಿ. 3-4 ಡೇಸ್ ಆದಮೇಲೆ ಅದಕ್ಕೆ ಮತ್ತೊಮ್ಮೆ ಸೆಗಣಿ ತೊಳೆದು ಅದಕ್ಕೆ ವರ್ಮ್ಸ್ ಬಿಡ್ತೀವಿ. ವರ್ಮ್ಸ್ ಬಿಟ್ಟು ಜಟ್ ಆನ್ ಮಾಡಿಬಿಡ್ತೀವಿ. ಅಲ್ಲಿವರೆಗೂ ಜಟ್ ಆನ್ ಮಾಡಿರಲ್ಲ, ಕೈಲೇ ನೀರು ಹಿಡಿತಿರ್ತೀವಿ. ಆ ಟೈಮ್ ಕೈ ನೀರು ಹಿಡಿತೀವಿ. ಅನಂತರ ಅದಕ್ಕೆ ವರ್ಮ್ಸ್ ಬಿಟ್ಟ ಮೇಲೆ ಡೈಲಿ 1 ತಾಸು ಜಟ್ ಆನ್ ಮಾಡ್ತೀವಿ. ಜಟ್ ಆನ್ ಈ ವೇಸ್ಟ್ ಅಂತ ಹೇಳಿದ್ರೆ ಯಾವ ವೇಸ್ಟ್ ಹಾಕ್ತೀವಿ ನೋಡ್ರಿ? ವೇಸ್ಟ್ ಅಂದರೆ ನಾವು ಮೆಕ್ಕೆಜೋಳ ಸೊಪ್ಪೆ, ನಂತರ ನಮ್ಮ ಹೊಲ ಬಾರ್ಡ್ರಲ್ಲಿ ಇರ್ತಕ್ಕಂಥ ತೇಗದೆಲೆ, ಆಮೇಲೆ ನಮ್ಮ ತೋಟ ಇದೆ ಒಂದು 6 ಎಕರೆ, ಅದರಲ್ಲಿ ಮಾವಿನ ಎಲೆ ಬರುತ್ತೆ, ಆಮೇಲೆ ಇದು ಹೊಂಗೆ ಮರದ ಎಲೆ ಬರುತ್ತೆ, ಆನಂತರ ಗೊಬ್ಬರ ಗಿಡ ಅಂದರೆ ಗ್ಲೆಸಿರಿಡಿಯಾ ಅಂತೀವಲ್ಲ, ಗ್ಲೆಸಿರಿಡಿಯಾ, ಅವನ್ನೆಲ್ಲವನ್ನು ರೆಡಿ ಮಾಡಿರ್ತೀವಿ ನಾವು. ಈ ಥರ ತೊಟ್ಟಿ ಖಾಲಿ ಆದ ತಕ್ಷಣ ತಂದು ಅದನ್ನೆಲ್ಲ ಹಾಕ್ತಾ ಬರ್ತೀವಿ. ವೇಸ್ಟನ್ನು ನಾವು ಹೊರಗಡೆನೇ ಇಟ್ಟಿರ್ತೀವಿ. ಈಗ ಒಂದು ವೇಸ್ಟ್ ಹಾಕ್ದಿರಿ, ಈಗ ಒಂದು ಲೇಯರ್ ಎಷ್ಟು ದಿನಕ್ಕೆ ಸೆಗಣಿ ನೀರಲ್ಲಿ ತೊಳಿತೀರಿ ಸರ್? ಅದು 1 ದಿನ ತೊಳೆಯೋದು 1 ಲೇಯರನ್ನು, ಮತ್ತು 1 ಲೇಯರ್ ದಿವಸ ತೊಳಿ 1 ದಿನ ತೊಳೆಯೋದು, ನಂತರ ಮರುದಿನ ಮತ್ತು ಅದಕ್ಕೆ ವೇಸ್ಟ್ ಹಾಕೋದು, ತೊಳೆಯೋದು. ಒಟ್ಟು 3 ದಿನದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಆಮೇಲೆ 4 ದಿನ ನೀರು ಹಿಡಿದು ಅದನ್ನು ಮೇಲೆ ಕೆಳಗೆ ಮಾಡ್ತೀವಿ. ಈ ಥರ ಮೇಲೆ ಕೆಳಗೆ ವೇಸ್ಟನ್ನು ಮೇಲೆ ಕೆಳಗೆ ಮಾಡ್ತೀವಿ. ಅಂದರೆ ಸೆಗಣಿ ಎಲ್ಲದಕ್ಕೂ ಟಚ್ ಆಗ್ಬೇಕಲ್ಲ, ಅದು ಮೆತ್ತಗಾಗಬೇಕು. ವರ್ಮ್ಸ್ ತಿನ್ಲಿಕ್ಕೆ ಅದು ಮೆತ್ತಗಾಗಬೇಕು. ಮೆತ್ತಗಾಗಬೇಕು ಅಂತಂದು ಆ ಥರ ಮಾಡ್ತೀವಿ ನಾವು. ಮೇಲೆ ಕೆಳಗೆ ಮಾಡಿ ಮತ್ತೆ ಸೆಗಣಿ ತೊಳೆದು ವರ್ಮ್ಸ್ ಬಿಡ್ತೀವಿ. ಒಂದು ಅಂದರೆ ಇದು ವರ್ಮ್ಸ್ ಬಿಡೋಕ್ಕಿಂತ ಮೊದಲು ಇದು ಎಷ್ಟು ದಿನ ಆಗಿರುತ್ತೆ ಸರ್? ಇದು ಅಲ್ಲಿ 15 ದಿನ ಆಗಿರುತ್ತೆ. 14ನೇ ದಿನ ವರ್ಮ್ಸ್ ಬಿಡ್ತೀವಿ. ಅನಂತರ ಏನು ನೋಡ್ತೀವಿ, ಅದರೊಳಗಡೆ ಹೀಟ್ ಆಗಿದೆ ಅಂತ ನೋಡ್ತೀವಿ. ಮೇನ್ ಕೆಲವೊಂದು ಟೈಮ್ ಹಸಿ ವೇಸ್ಟ್ ಹಾಕಿದಾಗ ಹೀಟ್ ಆಗುತ್ತೆ. ಅದು ಹೆಂಗೆ ಕಂಡು ಹಿಡಿತೀರಿ ಸರ್? ಆ ಕೈ ಇಟ್ಟಾಗ ಗೊತ್ತಾಗುತ್ತೆ. ಜಳ ಇರುತ್ತಲ್ಲ, ಕೂಲಾಗಿದ್ದಾಗ ಆ ಮಾತು ಬೇರೆ ಇರುತ್ತೆ. ಜಳ ಆಗಿರುತ್ತಲ್ಲ, ಜಳ ಇದ್ದಾಗ ಮತ್ತೇನು ಮಾಡ್ತೀವಿ, ಅದಕ್ಕೆ ಜಾಸ್ತಿ ನೀರು ಹಿಡಿತೀವಿ. ಇಲ್ಲ ಅಲ್ಲೊಂದು ಹೋಲ್ ಮಾಡ್ತೀವಿ. ಹೋಲ್ ಮಾಡಿ ನೀರು ಹಿಡಿತೀವಿ. ನೀರು ಹಿಡಿದು ಮತ್ತೆ ವರ್ಮ್ಸ್ ಬಿಡ್ತೀವಿ. ಆ ಹೋಲಿಗೆ ವರ್ಮ್ಸ್ ಬಿಡ್ತೀವಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸರ್ ಈಗ ತೊಟ್ಟಿ ಸೈಜ್ ಈಗ ವರ್ಮ್ಸ್ ಬಿಟ್ಟ ಮೇಲೆ ಅಂತೂ ನಿಮ್ದು 4 ತಿಂಗಳಿಗೆ ರೆಡಿ ಆಗುತ್ತೆ? 3 ತಿಂಗಳು ನಮ್ಮ ಕಾಳಜಿ ಅದು. ಓಕೆ, 3 ತಿಂಗಳಿಗೆ ರೆಡಿ ಆಗುತ್ತೆ. ಸರಿ ಸರ್. ಈಗ ತೊಟ್ಟಿ ಸೈಜ್ ಏನಿದೆ ಸರ್ ನಿಮ್ದು? ಇದು ತೊಟ್ಟಿ ನೋಡ್ರಿ, ಅದು 12, 4, 2.5. 12 ಫುಟ್ ಉದ್ದ, 4 ಫುಟ್ ಅಗಲ, 2.5 ಫುಟ್ ಎತ್ತರ. ಓಕೆ, ನೀವು ಕಾಂಪೋಸ್ಟ್ ಏನು ಮಾಡ್ತೀರಾ ಕಂಪ್ಲೀಟ್ ಅದ್ರ ಅರ್ಧ? ನೀವು ಹೇಳಿದ್ರಿ ಒಂದು ಅರ್ಧ ಮಾಡ್ತೀನಿ, ಒಂದು ಫುಲ್ ಮಾಡ್ತೀನಿ ಅಂತ. ಅದು ನಿಮ್ಮ ಮಾರ್ಕೆಟ್ ಸ್ಟ್ರಾಟಜಿ.
ಯಾಕಂದ್ರೆ ಈಗ ಒಂದು ಲೇಯರ್ ಗೊಬ್ಬರ ರೆಡಿ ಆಗಿರುತ್ತೆ, ಈ ಗೊಬ್ಬರ ತೆಗಿತೀವಿ, ತೆಗೆದು ಈ ಕಡೆ ಹಾಕಿರ್ತೀವಿ, ಮತ್ತು ಅದಕ್ಕೆ ಕಮ್ಮಿ ಆಗುತ್ತೆ. ಅಲ್ಲಿ ಮೊದಲೇ ರೆಡಿ ಆದ ವೇಸ್ಟ್ ಅಂತಂದು ಮತ್ತು ಅದಕ್ಕೆ ಹಾಕ್ತೀವಿ, ಅಲ್ಲಿ ಗೊಬ್ಬರ ಕಮ್ಮಿ ಆಗುತ್ತೆ, ಮತ್ತು ಅದಕ್ಕೆ ವೇಸ್ಟ್ ಹಾಕಿ ಮತ್ತೆ ಈ ಥರ ಮಾಡ್ತಾ ಇರ್ತೀವಿ ನಾವು. ಸರ್ ಈಗ ಅದಾದ್ಮೇಲೆ ಗೊಬ್ಬರ ಕೊಡೋ ಟೈಮಲ್ಲಿ ಏನಾದರೂ ಫಿಲ್ಟರ್ ಮಾಡೋದು, ಜಲ್ದಿ ಸಾಣಿ ಮಾಡ್ತೀವಿ, ಜಲ್ದಿ ಮಾಡ್ತೀವಿ. ಕೆಲವೊಬ್ರು ರೈತರು ಏನು ಮಾಡ್ತಾರೆ, ಬೇಡ ಹಾಗೆ ತೊಗೊಂಡು ಹೋಗ್ತೀವಿ ಅಂತಾರೆ, ಅವ್ರಿಗೆ ಜಲ್ದಿ ಇಲ್ದೇ ಹಾಗೆ ಕೊಡ್ತೀವಿ. ಕೆಲವೊಬ್ರು ಜಲ್ದಿ ಹಾಕಿ ಕೊಡ್ರಿ ಅಂತಾರೆ, ಕೆಲವೊಬ್ರು ನಾವು ಹೊಲಕ್ಕೆ ಬಿಡ್ತೀವಿ. ಸ್ವಂತ ಹೊಲ ಇದ್ದಾರೆ ಏನು ಮಾಡ್ತಾರೆ, ಜಲ್ದಿ ಹಾಕ್ಸಲ್ರಿ, ಯಾಕಂದ್ರೆ ಅದಕ್ಕೆ ವರ್ಮ್ಸ್ ಬೇಕಾಗಿರುತ್ತೆ ಅವನಿಗೆ. ಅದು ಇನ್ನೂ ₹1 ಜಾಸ್ತಿ ಆಗಲಿ, ನಾನು ದುಡ್ಡು ಕೊಟ್ಟೆ ಹೋಯ್ತೀನಿ ಅಂತ ಹೇಳ್ತಾನೆ. ಇವರು ಕೆಲವೊಬ್ರು ಏನು ಮಾಡ್ತಾರೆ, ನಮಗೆ ಸಾಣಿ ಹಾಕಿ ಕೊಡ್ರಿ ಬೇರೆ, ಮತ್ತು ಅವರು ಲಾವಣಿ ಹೊಲ ಇದ್ದಾರೆ ಜಲ್ದಿ ಹಾಕಿ ₹1 ಕಮ್ಮಿ ಆಗಲಿ ಅನ್ನೋ ಭಾವನೆ ಇರುತ್ತೆ. ನೆರಳು ಮುಖ್ಯನಾ ಸರ್? ಹೌದು, ನೆರಳು ಮುಖ್ಯ. ಯಾಕಂದ್ರೆ ಅದು ಮಳೆ ಆದಾಗ ಆ ತೊಟ್ಟಿಗೆ ಏನಾದರೂ ನೀರು ಬಿತ್ತು ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ವರ್ಮ್ಸ್ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ತೊಟ್ಟಿ ಮುಖಾಂತರ ಹೊರಗಡೆ ಹೋಗ್ಬಿಡುತ್ತೆ. ನಾವು ನೀರು ಎಷ್ಟೇ ಹಿಡಿದ್ರೂ ಹೊರಗೆ ಹೋಗಲ್ಲ. ಬಟ್ ಮಳೆ ಬಿದ್ದಾಗ ಏನಾಗುತ್ತೆ ಅಂದ್ರೆ ಆ ನೀರಿಗಿಂತ ಈಜ್ಕೊಂಡು ಹೋಗ್ಲಿಕ್ಕೆ ಹತ್ರ ಆಗುತ್ತೆ, ಈಜಿ ಆಗುತ್ತಲ್ಲ, ಅದಕ್ಕೆ ಈಜ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತಾರೆ. ಸರ್ ಈಗ ಸರಿ ಸರ್, ಅದು ತೊಟ್ಟಿ ಎಲ್ಲ ಆಯ್ತು. ಈಗ ಓಪನ್ ನಲ್ಲಿ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಅದ್ರದ್ದು ಹೆಂಗೆ? ಅದ್ರದ್ದು ಓಪನ್ ನಲ್ಲಿ ವೇಸ್ಟ್ ಅನ್ನೇ ಮೊದಲೇ ರೆಡಿ ಮಾಡಿರ್ತಾವಲ್ರಿ, ಅದಕ್ಕೆಲ್ಲ ಸೆಗಣಿ ಹಾಕಿ ವರ್ಮ್ಸ್ ಬಿಟ್ಟು ಜೆಟ್ಟಲ್ಲೇ ನೀರು ಬಿಡ್ತಾ ಇರ್ತೀವಿ. ಅದಕ್ಕೂ ನೆರಳೇ ಇರುತ್ತೆ, ಎಲ್ಲಿ ಹೊರಗಡೆ ನೀರು ಅದಕ್ಕೆ ಬರಲ್ಲ, ಮಳೆ ನೀರು ಒಂದು ಹನಿನೂ ಟಚ್ ಆಗಲ್ಲ, ಆ ತರ ಮಾಡಿರ್ತೀವಿ. ಆ ತರ ಮಾಡಿ ಆಮೇಲೆ ಅದನ್ನು ಕೂಡ 3 ತಿಂಗಳಿಗೆ ರೆಡಿ ಆಗುತ್ತೆ. ಸೇಮ್. ಓಕೆ ಸರ್. ಈಗ ತಿಂಗಳಿಗೆ ಏನು ಕೆಪಾಸಿಟಿ ಇದೆ ಸರ್? ಎಷ್ಟು ಸರ್ ತಿಂಗಳಿಗೆ ಅನ್ನಲ್ಲ, ಇದು ನಾನು ಅದೇ ಹೇಳ್ತೀನಿ, ಒಂದು ವರ್ಷಕ್ಕೆ ಕನಿಷ್ಠ 3000 ಬ್ಯಾಗನ್ನು ರೆಡಿ ಮಾಡ್ತೀವಿ. ಕನಿಷ್ಠ 3000 ಬ್ಯಾಗ್ ರೆಡಿ. ಒಂದು ಬ್ಯಾಗ್ ಅಂದ್ರೆ ಎಷ್ಟು ಕೆಜಿ? 50 kg ಇರುತ್ತೆ, 150 ಟನ್. ಅದು ಕಾಂಪೋಸ್ಟ್ ಬೇರೆ, ವರ್ಮ್ ಬೇರೆ? ವರ್ಮ್ಸು ಮಾರ್ಕೆಟಿಂದ ಲೆಕ್ಕದ ಮೇಲೆ ಹೋಗಿರುತ್ತೆ, ಕಾಂಪೋಸ್ಟೇ ನಾವು 3000 ಬ್ಯಾಗ್ ಕೊಡ್ತೀವಿ ಅಷ್ಟೇ. ವರ್ಮ್ಸ್ ಅದು ಲೆಕ್ಕ ಇರಲ್ಲ, 2 kg ಒಯ್ತಾರೆ, 1 kg ಒಯ್ತಾರೆ. ನಾವು ಜಯ ಆರ್ಗಾನಿಕ್ ಇದ್ರೆ ಬಲ್ಕ್ ಆಗಿ ತೊಗೊಳ್ತಾರೆ ಅಷ್ಟೇ. ಇಲ್ಲಿ ಈ ಥರ ಎಲ್ಲ ಯಾರೂ ಒಯ್ಯಲ್ಲ, 10 kg 5 kg ಅದಷ್ಟೇ ಒಯ್ತಾರೆ ಅಷ್ಟೇ. ಸರ್ ಈಗ ಮೊದಲ ಸರಿ ಈಗ ಯಾರೋ ಒಬ್ಬ ರೈತ ಮಾಡ್ಬೇಕಾದ್ರೆ ಖರ್ಚು ಎಷ್ಟು ಬರುತ್ತೆ ಸರ್? ಈಗ ಒಂದು ಬ್ಯಾಗ್ ಹಾಕಿ ಇದನ್ನ ಮಾಡ್ಬೇಕಾದ್ರೆ ಎಷ್ಟು ಬರ್ಬೋದು? ಕನಿಷ್ಠ ಪಕ್ಷ 5000 ರೂಪಾಯಿ ಬರುತ್ತೆ. ಒಂದು ಬ್ಯಾಗಿಗೆ, ಒಂದು ಬೆಡ್ಡಿಗೆ? ಬೆಡ್ ಕನಿಷ್ಠ ನಾವು ಬೆಡ್ಡಲ್ಲಿ ಅನೇಕ ರೀತಿ ದರಗಳಿದೆ. ಒಂದು 1500 ರೂಪಾಯಿಗೆ ಒಂದು ಬೆಡ್ ಸಿಗುತ್ತೆ, ಅದು ಲೋ ಕ್ವಾಲಿಟಿ. 2200 ರೂಪಾಯಿ ಇರುತ್ತೆ. ಅದು ನಮ್ಗೇನು ಕೊಟ್ಟಿದ್ದಾರಲ್ಲ, ಇದು ಜಯ ಆರ್ಗ್ಯಾನಿಕಲ್ನ ತಂದಿದ್ದನಲ್ಲ, ಇದು ಒಳ್ಳೆ ಕ್ವಾಲಿಟಿ ಇದೆ. ಇದು 3500 ರೂಪಾಯಿ ಒಂದು ಬೆಡ್. ಅದಕ್ಕೆ ವೇಸ್ಟು ಗೂಟ ಅವೆಲ್ಲ ರೆಡಿ ಮಾಡ್ಬೇಕಾದ್ರೆ 5000 ರೂಪಾಯಿ ಖರ್ಚಾಗುತ್ತೆ. ಒಂದೇ 4 ತಿಂಗಳಲ್ಲಿ ತೆಗಿಬೋದು ಅವ ರೈತ ಮನಸ್ಸು ಮಾಡಿದ್ರೆ 5000 ರಿಕವರಿ ಮಾಡ್ಬೋದು, ಒಂದು 4 ತಿಂಗಳಲ್ಲಿ ಮಾಡ್ಬೋದು. ಓಕೆ ಸರ್, ನಾನು ಎಷ್ಟೋ ಜನರಿಗೆ ಮಾಡಿದ್ದೀನಿ ಅದನ್ನು. ಓಕೆ ಸರ್. ಸರ್ ಈಗ ನೀವು ಇಷ್ಟು ತೊಟ್ಟಿಗಳಿದಾವಲ್ಲ ಸರ್, ಇದರಿಂದ ಎಷ್ಟು ಆದಾಯವನ್ನ, ಕಾಂಪೋಸ್ಟ್ ಆದಾಯ ತೆಗಿತೀವಿ? ಈ ಕಾಂಪೋಸ್ಟ್ ಆದಾಯ ನೋಡ್ರಿ ಹೇಳ್ತೀನಿ, ವರ್ಮ್ಸ್ ಬಿಡೋಣ ಸರ್, ಯಾಕಂದ್ರೆ ಅದು ಮಾರ್ಕೆಟ್ ಆದಾಯ ಅಷ್ಟೇ. ನಾವು ಕನಿಷ್ಠ ಇಯರ್ಲಿ ಒಟ್ಟು ತಿಂಗಳಿಗೆ 50,000 ರೂಪಾಯಿ ಪೇಮೆಂಟ್ ಇದ್ದಂಗೆ, ಎಲ್ಲ ಲೇಬರ್ದೆಲ್ಲ ತೆಗೆದ್ರು ಕನಿಷ್ಠ ಪ್ರತಿ ತಿಂಗಳು 50,000 ರೂಪಾಯಿ ಇನ್ಕಮ್ ಇರುತ್ತೆ. ಸರ್ ಇದಕ್ಕೆ ಲೇಬರ್ ಯಾವ್ದಕ್ಕೆ ಬೇಕಾಗುತ್ತೆ ಸರ್? ಈ ವೇಸ್ಟ್ ಹಾಕ್ಲಿಕ್ಕೆ ಬೇಕು, ಓಕೆ, ಒಂದಿಂದು ಸೆಗಣಿ ತೊಳಿಲಿಕ್ಕೂ ಲೇಬರ್ ಬೇಕು, ನಂತರ ಅದನ್ನ ಮೇಲೆ ಕೆಳಗೆ ಮಾಡ್ಲಿಕ್ಕೆ ಲೇಬರ್ ಬೇಕು, ಆಮೇಲೆ ಜಟ್ ಆನ್ ಮಾಡ್ತಿರ್ತಾನೆ ನೋಡಬೇಕು, ಆಮೇಲೆ ವರ್ಮ್ಸ್ ಬಿಡಾಕ್ ಬೇಕು, ಇದಕ್ಕೆ ಲೇಬರ್ ಬೇಕು. ಆಮೇಲೆ ಕಾಂಪೋಸ್ಟನ್ನು ಸಾಣಿ ಹಿಡಿಲಿಕ್ಕಂದ್ರೆ ಲೇಬರ್ ಬೇಕು. ಅದನ್ನು ಫಸ್ಟ್ಗೆ ಬಮ್ಗೆ ಡೈರೆಕ್ಟಾಗಿ ಸಾಣಿ ಹಿಡಿಯಕ್ಕೆ ಬರಲ್ಲ, ಅದನ್ನು ತೆಗೆದು ಹೊರಗಡೆ ಹಾಕಬೇಕು, ಹೊರಗಡೆ ಹಾಕೋಕ್ಕೂ ಲೇಬರ್ ಬೇಕು. ನಂತರ ಸಾಣಿ ಹಿಡಿತೀವಿ. ಫಸ್ಟ್ಗೆ ಸಾಣಿ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಹಸಿ ಇರುತ್ತೆ, ಸ್ವಲ್ಪ ಡ್ರೈ ಆಗ್ಬೇಕು. ನೋಡಿ ಅಲ್ಲಿದೆ, ಆ ಥರ ಡ್ರೈ ಆಗ್ಬೇಕು. ಸರ್ ಈಗ ನೀವು GST ಏನಾದ್ರು ಮಾಡ್ಕೊಂಡಿದ್ದೀರಾ? ಮಾಡಿಸಿದ್ದೀನಿ ನಾನು, GST ಮಾಡಿಸಿದ್ದೀನಿ. ನಿಮ್ಮ ಬ್ರ್ಯಾಂಡ್ ಏನಾದ್ರು ಇದೆಯಾ? ಧರಿತ್ರಿ ವರ್ಮಿ ಕಾಂಪೋಸ್ಟ್ ಅಂತ ಬ್ರಾಂಡ್ ಮಾಡಿಲ್ಲ, ಬಟ್ ನೇಮ್ ಇಟ್ಟಿದ್ದೀನಿ. GST ಇಲ್ಲ ಹಂಗಿದೆ? GST ಇಲ್ಲ, ರಿಜಿಸ್ಟರ್ ಮಾಡಿಸಿದ್ದೀನಿ, ಧರಿತ್ರಿ ವರ್ಮಿ ಕಾಂಪೋಸ್ಟ್ ಅಂತ. ರೈತರು ಕೊಡಬೇಕಾದ್ರೆ ಬ್ಯಾಗಲ್ಲೇ ಕೊಡ್ತೀನಿ, ಲೇಬಲ್ ಮಾಡಿಸಿಲ್ಲ. ನಿಮ್ಮ ಪ್ಯಾಕಿಂಗ್ ಕೂಡ ಅವ್ರು ರೈತರು ಎಷ್ಟು ಕೆಜಿ ಕೇಳ್ತಾರೆ ಅಷ್ಟೇ ಬ್ಯಾಗ್ ಮಾಡ್ತೀವಿ. ಅಷ್ಟೇ ಬ್ಯಾಗ್ ಮಾಡ್ತೀವಿ, ಮೊದಲೇ ಮಾಡಿ ಇಡಲ್ಲ, ಫಿಕ್ಸ್ ಇಲ್ಲ. ಯಾಕಂದ್ರೆ ಅವ್ರು ರೈತರು ಅಡ್ವಾನ್ಸ್ ಆರ್ಡರ್ ಕೊಟ್ಟಾಗ ಅಷ್ಟೇ, ಇಲ್ಲಾಂದ್ರೆ ಅದೇನಾಗುತ್ತೆ, ಡೈಲಿ 1 kg ವೇಟ್ ಲಾಸ್ ಬರ್ತಾ ಇರುತ್ತೆ. ಓಕೆ, ಹೌದು ಸರ್. ನಾನು ಇದೊಂದು ಕೇಳ್ಬೇಕಂತ ಮರ್ತೆ. ಈಗ ನೀವು ಕೊಡೋದು ಗೊಬ್ಬರಕ್ಕೂ ಈ RSK ಕೊಡೋ ಗೊಬ್ಬರಕ್ಕೂ ವೇಟ್ ಡಿಫ್ರೆನ್ಸ್ ಬರುತ್ತಾ? ಹೌದು, ನಮ್ದು 45 kg ಬ್ಯಾಗು ಬರುತ್ತೆ ಅಷ್ಟೇ. ನಾವು ಎಷ್ಟು ಇದನ್ನ ಮಾಡಿದ್ರು ಬರೋಲ್ಲ. ಅಲ್ಲಿ RSKದಲ್ಲಿ 50 kg ಬ್ಯಾಗ್ ಅಂದ್ರೆ ಒಂದು ಸಿಮೆಂಟ್ ಚೀಲ ಇದ್ದಂಗೆ ಇರುತ್ತೆ, ಇಷ್ಟೇ ಇರುತ್ತೆ. ಅದು ವೇಟ್ ಇರುತ್ತೆ, ನಮ್ದು ವೇಟ್ ಕಡಿಮೆ ಆಗ್ತದೆ ಅಂದ್ರೆ ಅದು ಪ್ಯೂರ್ ಇರುತ್ತೆ ಅಂತ ಆ ಲೆಕ್ಕಕ್ಕೆ. ಓಕೆ ಸರ್, ನಿಮ್ದು ಸಪ್ಲೈ ಎಲ್ಲ ಆಲ್ ಓವರ್ ಕರ್ನಾಟಕ ಇದೆಯಾ? ಇಲ್ಲ, ಅಂದ್ರೆ ಈಗ ಯಾರಾದ್ರೂ ನಿಮ್ಗೆ ಫೋನ್ ಹಚ್ಚಿ ಕೇಳಿದ್ರೆ ಕೊಡ್ತೀನಿ ನಾನು. ನನ್ನ ಬೀದರ್ ಬಾಗಲಕೋಟೆ ಈ ಕಡೆ ಕುಶಾಲನಗರವರೆಗೂ ಕಾಂಪೋಸ್ಟ್ ತಗೊಂಡು ಹೋಗಿದ್ದಾರೆ. ಇಲ್ಲಿ ನನ್ನ ಲೋಕಲ್ ಮಾರ್ಕೆಟ್ ಅಲ್ಲಿ ಹಗರಿಬೊಮ್ಮನಹಳ್ಳಿ ದೊಡ್ಡ ಮಾರ್ಕೆಟ್, ಆಮೇಲೆ ಇಲ್ಲಿ ರಾಣೆಬೆನ್ನೂರು. ಯಾರಾದ್ರೂ ಟ್ರಾನ್ಸ್ಪೋರ್ಟೇಷನ್ ಹಾಕಿ ಇಲ್ಲ, VRL ಗೆ ಎಷ್ಟೋ ಜನ ಹಾಕಿಸ್ಕೊಂಡಿದ್ದಾರೆ. ಬೀದರ್ ಆಯ್ತು, ಗುಲ್ಬರ್ಗ, ನಿಮ್ಮಲ್ಲೆಲ್ಲ ಎಷ್ಟೋ ಜನ ತಗೊಂಡು. ಓಕೆ, ಅನಂತರ ಇಲ್ಲಿ ನಮ್ದು ಲೋಕಲ್ ಮಾರ್ಕೆಟ್ ಅಂದ್ರೆ ಇದಕ್ಕೆ ಬೊಮ್ಮನಹಳ್ಳಿ, ಅವ್ರವೇ ಲಾರಿ ಬರುತ್ತೆ, ಅವ್ರು ತೊಗೊಂಡು ಹೋಗ್ತಾರೆ. ಆಮೇಲೆ ಗರ್ಕಿನ್ ಕಂಪ್ನಿ ಮಿಡಿ ಸೌತೆ ಅಂದ್ರೆ ಎಲ್ಲ ಇಲ್ಲೇ ಲೋಕಲ್ ಅಲ್ಲ, ಅವ್ರದೇ
ಅವ್ರದ್ದೇ ಲಾರಿ ಬರುತ್ತೆ, ಅವರೇ ತೊಗೊಂಡು ಹೋಗ್ತಾರೆ. ಅವ್ರು ಯಾವ ಊರಿ ಅಲ್ಲಿ ಪ್ರಾಜೆಕ್ಟ್ ಇರುತ್ತೆ ಅವ್ರದ್ದು ಗರ್ಕಿಂದು, ಅಲ್ಲಿ ಎಷ್ಟು ಬ್ಯಾಗ್ ಬೇಕು ಅಷ್ಟು ಬ್ಯಾಗ್ ಮೊದಲೇ ಹೇಳಿರ್ತಾರೆ. ಅಷ್ಟು ಬ್ಯಾಗ್ಸನ್ನು ನಾವು ರೆಡಿ ಮಾಡಿ ಆ ಲಾರಿಗೆ ಹಾಕಿ ಕಳಿಸ್ಬಿಡ್ತೀವಿ. ಲಾರಿಗೆ ಹಾಕ್ತೀವಿ. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಈ ಒಂದು ಎರೆಹುಳು ಘಟಕದ ಬಗ್ಗೆ, ಅಂದರೆ ಅದರದ್ದು ಉತ್ಪಾದನೆ ಹೇಗೆ ಮಾಡ್ತಾ ಇದ್ದೀರಾ, ಅದರದ್ದು ಸಪ್ಲೈ ಹೇಗೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ ವಿಶ್ವನಾಥ್ ನಂದಿನಾಥ್ ಒಡೆಯರ್ ಅವರು ಈ ಎರೆಹುಳು ಘಟಕದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಯಾವ ರೀತಿ ಒಬ್ಬ ರೈತ ಇದನ್ನು ಸಾವಯವ ಪದ್ಧತಿಯಲ್ಲಿ ಸ್ವಲ್ಪ ಮಾಡೋದಾದರೆ ಇದು ಬಹಳಷ್ಟು ಆಪರ್ಚುನಿಟಿ ಇದೆ, ಇದಕ್ಕೆ ಒಳ್ಳೆಯ ಒಂದು ಉತ್ತಮವಾದ ಬೆಲೆ ಈಗಿನ ಕಾಲದಲ್ಲಿ ದೊರೀತಾ ಇದೆ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಒಂದು ಕಾರ್ಯಕ್ರಮದಿಂದ ತಮಗೆ ಒಂದು ಉಪಯುಕ್ತ ಮಾಹಿತಿ ಕೂಡ ದೊರಕಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.